ಭಾರತೀಯ ವೇದಿಕ ಸಂಸ್ಕೃತಿಯಲ್ಲಿ ಯಜ್ಞ, ಯಾಗ ಮತ್ತು ಹೋಮಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಆ ಯಜ್ಞ ಸಂಸ್ಕೃತಿಯ ಹೃದಯ ಭಾಗದಲ್ಲಿ ಇರುವ ದಿವ್ಯಪಾನೀಯವೇ ಸೋಮರಸ. ಸೋಮರಸವು ಕೇವಲ ಒಂದು ಪಾನೀಯವಲ್ಲ, ಅದು ದೈವಿಕತೆ, ತಪಸ್ಸು ಮತ್ತು ಯಜ್ಞಶಕ್ತಿಯ ಸಂಕೇತವಾಗಿದೆ. ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ ಸೋಮದ ಕುರಿತು ಅನೇಕ ಸೂಕ್ತಗಳು ಲಭ್ಯವಿದ್ದು, ಸೋಮವನ್ನು ದೇವತೆಗಳಿಗೂ ಮನುಷ್ಯರಿಗೂ ಉಲ್ಲಾಸ ಮತ್ತು ಶಕ್ತಿ ನೀಡುವ ಅಮೃತದಂತೆ ವರ್ಣಿಸಲಾಗಿದೆ. ಸೋಮರಸವನ್ನು ಪಡೆಯುವ ಮೂಲ ಸಸ್ಯವನ್ನು ಸೋಮಲತೆ ಎಂದು ಕರೆಯಲಾಗುತ್ತದೆ. ಈ ಸೋಮಲತೆ ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ, ಶೀತ ವಾತಾವರಣವಿರುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯವಾಗಿದೆ. ಇದು ಬೆರಳಿನ ಗಾತ್ರದಷ್ಟು ದಪ್ಪವಾಗಿದ್ದು, ನಸು ಹಸಿರು ಅಥವಾ ನಸುಕೆಂಬಣ್ಣವನ್ನು ಹೊಂದಿರುತ್ತದೆ. ಈ ಸಸ್ಯದಲ್ಲಿ ಎಲೆಗಳು ಅತಿ ಕಡಿಮೆಯಾಗಿ, ಮುಖ್ಯವಾಗಿ ಕಾಂಡವೇ ಪ್ರಮುಖವಾಗಿರುತ್ತದೆ. ಅದರ ಹೊರತೊಗಲು ಮೃದುವಾಗಿದ್ದು, ಒಳಭಾಗದಲ್ಲಿ ರಸಪೂರ್ಣತೆಯಿದೆ ಎಂದು ಪುರಾತನ ಗ್ರಂಥಗಳು ವಿವರಿಸುತ್ತವೆ. ಸೋಮಲತೆಯನ್ನು ಸಂಗ್ರಹಿಸುವುದಕ್ಕೂ ವಿಶೇಷ ವಿಧಿವಿಧಾನಗಳಿದ್ದವು. ಯಜ್ಞಾರಂಭದ ಮುನ್ನ ಶುದ್ಧ ಚಿತ್ತದಿಂದ ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಸೋಮಲತೆಯನ್ನು ತಂದು ಅದನ್ನು ಯಜ್ಞವೇದಿಕೆಯ ಬಳಿಗೆ ಇಡಲಾಗುತ್ತಿತ್ತು. ಯಜ್ಞಶಾಲೆಯಲ್ಲಿ ಗ್ರಾವಾಣಗಳೆಂಬ ವಿಶೇಷ ಕಲ್ಲುಗಳ ಮೂಲಕ ಸೋಮಲತೆಯನ್ನು ಅರೆದು ಅದರೊಳಗಿನ ರಸವನ್ನು ಹೊರತೆಗೆದುಕೊಳ್ಳಲಾಗುತ್ತಿತ್ತು. ಈ ರಸವೇ ಸೋಮರಸ. ಸೋಮರಸವು ಸಾಮಾನ್ಯ ದ್ರವವಲ್ಲ, ಅದು ಮಂತ್ರಪೂತವಾಗಿದ್ದು ಯಜ್ಞಾಗ್ನಿಯೊಂದಿಗೆ ಸಂಯೋಜನೆಯಾದಾಗ ದೈವಿಕ ಗುಣಗಳನ್ನು ಪಡೆಯುತ್ತದೆ ಎಂದು ನಂಬಲಾಗುತ್ತಿತ್ತು. ಈ ಸೋಮರಸವನ್ನು ಮುಖ್ಯವಾಗಿ ಸೋಮಯಾಗ, ಅಗ್ನಿಷ್ಟೋಮ, ವಾಜಪೇಯ, ರಾಜಸೂಯ ಮುಂತಾದ ಮಹಾಯಾಗಗಳಲ್ಲಿ ಉಪಯೋಗಿಸುತ್ತಿದ್ದರು. ಯಜ್ಞದಲ್ಲಿ ಮೊದಲಿಗೆ ದೇವತೆಗಳಿಗೆ ಹವಿಸ್ಸಿನ ರೂಪದಲ್ಲಿ ಸೋಮರಸವನ್ನು ಅರ್ಪಿಸಲಾಗುತ್ತಿತ್ತು. ನಂತರ ಯಜ್ಞದಲ್ಲಿ ಭಾಗವಹಿಸಿದ ಋತ್ವಿಜರು ಮತ್ತು ಯಜಮಾನರು ವಿಧಿಪೂರ್ವಕವಾಗಿ ಸೋಮಪಾನ ಮಾಡುತ್ತಿದ್ದರು. ಈ ಸೋಮಪಾನದಿಂದ ದೇಹಕ್ಕೂ ಮನಸ್ಸಿಗೂ ವಿಶಿಷ್ಟವಾದ ಉಲ್ಲಾಸ, ಶಕ್ತಿ ಮತ್ತು ಆನಂದ ದೊರೆಯುತ್ತದೆ ಎಂದು ವೇದಗಳು ವರ್ಣಿಸುತ್ತವೆ. ವೇದಗಳಲ್ಲಿ ಇಂದ್ರನನ್ನು ಸೋಮಪ್ರೀತ ದೇವತೆಯೆಂದು ಹೇಳಲಾಗಿದೆ. ಇಂದ್ರನು ವೃತ್ರನ ಸಂಹಾರಕ್ಕೆ ಅಪಾರ ಶಕ್ತಿಯನ್ನು ಪಡೆದದ್ದು ಸೋಮಪಾನದ ಫಲವೆಂದು ಉಲ್ಲೇಖಗಳಿವೆ. ಹೀಗಾಗಿ ಸೋಮವು ಶೌರ್ಯ, ವಿಜಯ ಮತ್ತು ತೇಜಸ್ಸಿನ ಸಂಕೇತವಾಗಿದೆ. ಅದೇ ರೀತಿ ಸೋಮವನ್ನು ಚಂದ್ರದೇವನೊಂದಿಗೂ ಸಂಬಂಧಿಸಲಾಗಿದೆ. ಚಂದ್ರನು ಸೋಮದ ಅಧಿಪತಿ ಎಂದು ಪುರಾಣಗಳು ಹೇಳುತ್ತವೆ. ಪ್ರತಿದಿನ ಚಂದ್ರನು ದೇವತೆಗಳಿಗೆ ಸೋಮರಸವನ್ನು ಹಂಚುತ್ತಾನೆ ಎಂಬ ಕಾವ್ಯಾತ್ಮಕ ಕಲ್ಪನೆಯೂ ಇದೆ. ಸೋಮರಸವು ಕೇವಲ ದೈಹಿಕ ಪಾನೀಯವಲ್ಲ, ಅದು ಆಧ್ಯಾತ್ಮಿಕ ಅರ್ಥದಲ್ಲೂ ಮಹತ್ವ ಹೊಂದಿದೆ. ವೇದಾಂತದಲ್ಲಿ ಸೋಮವನ್ನು ಬ್ರಹ್ಮಾನಂದದ ಸಂಕೇತವಾಗಿ, ಆತ್ಮೋನ್ನತಿಯ ಪ್ರತೀಕವಾಗಿ ವಿವರಿಸಲಾಗಿದೆ. ಯಜ್ಞದಲ್ಲಿ ಸೋಮಾರ್ಪಣೆಯು ಅಹಂಕಾರ ತ್ಯಾಗ ಮತ್ತು ಇಂದ್ರಿಯ ಸಂಯಮದ ಸೂಚಕವಾಗಿದೆ. ಹೀಗಾಗಿ ಸೋಮಪಾನವು ಭೋಗವಲ್ಲ, ಯೋಗ ಮಾರ್ಗದ ಒಂದು ಅಂಗವಾಗಿತ್ತು. ಕಾಲಕ್ರಮೇಣ ಸೋಮಲತೆಯ ನಿಖರವಾದ ಸಸ್ಯದ ಗುರುತು ಕಳೆದುಹೋಯಿತು. ಇಂದಿನ ಕಾಲದಲ್ಲಿ ಸೋಮಯಾಗಗಳು ಅಪರೂಪವಾಗಿದ್ದು, ಸೋಮರಸವನ್ನು ಸಂಕೇತಾತ್ಮಕವಾಗಿ ಮಾತ್ರ ಬಳಸಲಾಗುತ್ತಿದೆ. ಆದರೂ ಸೋಮರಸವು ವೇದಿಕ ಸಂಸ್ಕೃತಿಯ ಮಹತ್ವಪೂರ್ಣ ಅಂಶವಾಗಿ ಇಂದಿಗೂ ಗೌರವಪೂರ್ಣ ಸ್ಥಾನವನ್ನು ಹೊಂದಿದೆ. ಸೋಮರಸವು ಪುರಾತನ ಭಾರತೀಯ ಧರ್ಮ ಸಂಸ್ಕೃತಿಯ ದಿವ್ಯ ಪರಂಪರೆಯ ಪ್ರತೀಕ. ಅದು ಯಜ್ಞ, ದೇವತೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಆಧ್ಯಾತ್ಮಿಕ ಬಂಧವನ್ನು ಪ್ರತಿಬಿಂಬಿಸುತ್ತದೆ. ಸೋಮರಸವನ್ನು ಅರಿಯುವುದರಿಂದ ವೇದಿಕ ಯುಗದ ಜೀವನ ಶೈಲಿ, ಧರ್ಮನಿಷ್ಠೆ ಮತ್ತು ತಪೋಮಹಿಮೆಯನ್ನು ನಾವು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಬಹುದು. ಸೋಮರಸವು ಭಾರತೀಯ ಪುರಾಣ ಮತ್ತು ವೇದಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ದೈವಿಕ ಪಾನೀಯವಾಗಿ ಪರಿಗಣಿಸಲ್ಪಟ್ಟಿದೆ. ಇದು ಕೇವಲ ಯಜ್ಞಗಳಲ್ಲಿ ಬಳಸುವ ಒಂದು ದ್ರವವಲ್ಲ, ದೇವತೆಗಳ ಶಕ್ತಿ, ಅಮೃತತ್ವ ಮತ್ತು ಧರ್ಮ ಸಂಸ್ಕೃತಿಯ ಜೀವಾಳವೆಂದು ನಮ್ಮ ಶಾಸ್ತ್ರಗಳು ವರ್ಣಿಸುತ್ತವೆ. ವೇದಗಳಿಂದ ಆರಂಭಿಸಿ ಪುರಾಣಗಳವರೆಗೆ ಸೋಮರಸದ ಮಹಿಮೆ ನಿರಂತರವಾಗಿ ಹರಿದು ಬಂದಿದೆ.
ಋಗ್ವೇದದಲ್ಲಿ ಸೋಮದ ಕುರಿತು ವಿಶೇಷ ಮಂಡಲವೇ ಇರುವುದರಿಂದಲೇ ಅದರ ಮಹತ್ವವನ್ನು ಅರ್ಥಮಾಡಿಕೊಳ್ಳಬಹುದು. ಅಲ್ಲಿ ಸೋಮವನ್ನು ದೇವತೆಗಳ ಪ್ರಿಯ ಪಾನೀಯವೆಂದು, ಇಂದ್ರನ ಶೌರ್ಯ ಮತ್ತು ವಿಜಯಕ್ಕೆ ಕಾರಣವೆಂದು ಹೊಗಳಲಾಗಿದೆ. ವೃತ್ರಾಸುರನ ಸಂಹಾರಕ್ಕೂ ಮೊದಲು ಇಂದ್ರನು ಸೋಮಪಾನ ಮಾಡಿದನೆಂಬ ಉಲ್ಲೇಖವು ಸೋಮಸವು ದೈವಿಕ ಶಕ್ತಿಯನ್ನು ಉದ್ದೀಪನಗೊಳಿಸುವುದೆಂಬ ನಂಬಿಕೆಯನ್ನು ಬಲಪಡಿಸುತ್ತದೆ. ಪುರಾಣಗಳಲ್ಲಿ ಸೋಮಸವು ಹೆಚ್ಚಾಗಿ ಚಂದ್ರದೇವನೊಂದಿಗೆ ಸಂಬಂಧಿಸಲ್ಪಟ್ಟಿದೆ. ಭಾಗವತ ಮತ್ತು ವಿಷ್ಣು ಪುರಾಣಗಳಲ್ಲಿ ಚಂದ್ರನು ಸೋಮದ ಅಧಿಪತಿಯಾಗಿ ದೇವತೆಗಳಿಗೆ ಸೋಮರಸವನ್ನು ಪೂರೈಸುವವನಾಗಿ ವರ್ಣಿತನಾಗಿದ್ದಾನೆ. ಚಂದ್ರನ ಕ್ಷಯ ವೃದ್ಧಿಯ ಚಕ್ರಕ್ಕೂ ಸೋಮರಸದ ದೈವಿಕ ಹರಿವೇ ಕಾರಣವೆಂದು ಪುರಾಣಗಳು ಹೇಳುತ್ತವೆ. ಇದರಿಂದ ಸೋಮವು ಕೇವಲ ಪಾನೀಯವಲ್ಲದೆ ಕಾಲಚಕ್ರ, ಪ್ರಕೃತಿ ಮತ್ತು ಜೀವಶಕ್ತಿಯೊಂದಿಗೂ ಆಳವಾದ ಸಂಬಂಧ ಹೊಂದಿದೆ ಎಂಬ ಭಾವನೆ ಮೂಡುತ್ತದೆ. ಶಿವಪುರಾಣದಲ್ಲಿ ಚಂದ್ರನು ಶಿವನ ಶಿರಸ್ಸಿನಲ್ಲಿ ನೆಲೆಸಿರುವ ಕಥೆ ಬರುತ್ತದೆ. ಸೋಮವನ್ನು ಧರಿಸಿದ ಶಿವನು ಸೋಮಶೇಖರ ನಾಗಿ ಪ್ರಸಿದ್ಧನಾಗಿದ್ದಾನೆ. ಇಲ್ಲಿ ಸೋಮವು ಸಂಯಮ, ಶಾಂತಿ ಮತ್ತು ತಪಸ್ಸಿನ ಸಂಕೇತವಾಗಿ ಪರಿವರ್ತಿತವಾಗುತ್ತದೆ. ಮಹಾಭಾರತ ಮತ್ತು ರಾಮಾಯಣಗಳಂತಹ ಇತಿಹಾಸ ಪುರಾಣಗಳಲ್ಲಿ ಸೋಮಸವು ಮಹಾಯಜ್ಞಗಳ ಅವಿಭಾಜ್ಯ ಅಂಗವಾಗಿ ಕಾಣಿಸುತ್ತದೆ. ರಾಜಸೂಯ, ಅಶ್ವಮೇಧ, ವಾಜಪೇಯ ಮುಂತಾದ ಯಜ್ಞಗಳಲ್ಲಿ ಸೋಮರಸವನ್ನು ಹವಿಸ್ಸಿನ ರೂಪದಲ್ಲಿ ದೇವತೆಗಳಿಗೆ ಅರ್ಪಿಸಲಾಗುತ್ತಿತ್ತು. ರಾಮಾಯಣದಲ್ಲಿ ದಶರಥ ಮಹಾರಾಜನು ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸುವಾಗ ಯಜ್ಞಕ್ರಮಗಳಲ್ಲಿ ಸೋಮ ಸಂಬಂಧಿತ ವಿಧಿವಿಧಾನಗಳು ಉಲ್ಲೇಖವಾಗುತ್ತವೆ. ಇದರಿಂದ ಸೋಮಸವು ಸಂತಾನ ಪ್ರಾಪ್ತಿ, ರಾಜಸೌಭಾಗ್ಯ ಮತ್ತು ಲೋಕಹಿತಕ್ಕೆ ಕಾರಣವಾಗುವ ದೈವಿಕ ದ್ರವವೆಂದು ನಂಬಲಾಗಿತ್ತೆಂಬುದು ತಿಳಿಯುತ್ತದೆ. ಮಾರ್ಕಂಡೇಯ, ಬ್ರಹ್ಮಾಂಡ ಮತ್ತು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ದೇವತೆಗಳು ಅಸುರರೊಂದಿಗೆ ನಡೆದ ಯುದ್ಧಗಳಲ್ಲಿ ಸೋಮಪಾನದಿಂದ ಪುನಶ್ಚೇತನಗೊಂಡರು ಎಂಬ ಕಥೆಗಳು ಬರುತ್ತವೆ. ಯುದ್ಧದಿಂದ ಕುಗ್ಗಿದ ದೇವತೆಗಳಿಗೆ ಸೋಮಸವು ಹೊಸ ಶಕ್ತಿ, ಉತ್ಸಾಹ ಮತ್ತು ಧೈರ್ಯವನ್ನು ನೀಡಿತು ಎಂದು ಹೇಳಲಾಗಿದೆ. ಹೀಗಾಗಿ ಸೋಮರಸವನ್ನು ಪುನರ್ಜೀವನ ಮತ್ತು ಪುನರುತ್ಥಾನದ ಸಂಕೇತವಾಗಿ ನೋಡಲಾಗಿದೆ. ಕೆಲವು ಪುರಾಣಗಳಲ್ಲಿ ಸೋಮವನ್ನು ಅಮೃತಕ್ಕೆ ಸಮಾನವಾಗಿ ವರ್ಣಿಸಿ ದೇವತೆಗಳ ಅಮರತ್ವಕ್ಕೂ ಇದರೇ ಮೂಲವೆಂದು ವಿವರಿಸಲಾಗಿದೆ. ಸೋಮರಸದ ಉಪಯೋಗವು ದೈಹಿಕ ಅಥವಾ ಲೌಕಿಕ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಯಜ್ಞಗಳಲ್ಲಿ ಸೋಮಾರ್ಪಣೆ ಮಾಡಿದಾಗ ವೃಷ್ಟಿ, ಶಾಂತಿ, ಸಮೃದ್ಧಿ ಮತ್ತು ಲೋಕ ಕಲ್ಯಾಣ ದೊರೆಯುತ್ತದೆ ಎಂಬ ನಂಬಿಕೆ ಇತ್ತು. ಆಧ್ಯಾತ್ಮಿಕ ಅರ್ಥದಲ್ಲಿ ಸೋಮವು ಮನಶುದ್ಧಿ, ಏಕಾಗ್ರತೆ ಮತ್ತು ಬ್ರಹ್ಮಾನುಭವದ ಸಂಕೇತವಾಗಿದೆ. ವೇದಾಂತದಲ್ಲಿ ಸೋಮಪಾನವನ್ನು ಅಹಂಕಾರ ತ್ಯಾಗ ಮತ್ತು ಇಂದ್ರಿಯ ನಿಗ್ರಹದ ಪ್ರತೀಕವಾಗಿ ವಿವರಿಸಲಾಗುತ್ತದೆ. ಹೀಗಾಗಿ ಯಜ್ಞದಲ್ಲಿ ಸೋಮಪಾನವು ಭೋಗವಲ್ಲ, ಯೋಗ ಮಾರ್ಗದ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಒಟ್ಟಿನಲ್ಲಿ ಸೋಮಸವು ಪುರಾಣಗಳಲ್ಲಿ ದೇವತೆ, ಮಾನವ ಮತ್ತು ಪ್ರಕೃತಿಯನ್ನು ಬಂಧಿಸುವ ದೈವಿಕ ಸೇತುವೆಯಾಗಿ ಕಾಣಿಸುತ್ತದೆ. ಶಕ್ತಿ, ಅಮೃತತ್ವ, ತಪಸ್ಸು ಮತ್ತು ಧರ್ಮದ ಪ್ರತೀಕವಾದ ಸೋಮಸವು ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಆಳವನ್ನು ಪ್ರತಿಬಿಂಬಿಸುತ್ತದೆ. ಇಂದು ಸೋಮಯಾಗಗಳು ಅಪರೂಪವಾದರು. ಸೋಮರಸದ ಮಹಿಮೆ ನಮ್ಮ ಶಾಸ್ತ್ರಗಳಲ್ಲಿ ಶಾಶ್ವತವಾಗಿ ಅಂಕಿತವಾಗಿದ್ದು, ಅದು ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಸದಾ ಪ್ರೇರಣೆಯಾಗಿ ಉಳಿದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.